ಹೋಗ್ತೀನಿ. ನನಗೆ ಕೆಲವರು ಬೆದರಿಸ್ತಾರೆ. ಈ ಬೆದರಿಕೆಗಳೆಲ್ಲ ನಾನು ಜಗ್ಗುವನಲ್ಲ, ಬಗ್ಗುವನೂ ಅಲ್ಲ. MLA ಆದ್ರೂ ಪರವಾಗಿಲ್ಲ, MLA ಆಗ್ಲಿಲ್ಲ ಅನ್ನೂ ಪರವಾಗಿಲ್ಲ. ನಾವು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ತುಂಬಾ ಆಸ್ಪಿರೆಂಟ್ ಇದ್ದೇ ಇರ್ತಾರೆ. ನಾವು ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಇದು ದೊಡ್ಡ ಪಕ್ಷ, ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಯಾವಾಗ ಯಾವ ತರ ಅವಕಾಶಗಳು ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ನನಗೆ ಒಂದು ಅವಕಾಶ ಕೊಟ್ಟಿದ್ರು. ಆ ಅವಕಾಶದಲ್ಲಿ ನಾನು ಸೋತಿದ್ದೀನಿ. ಮುಂದೆ ಅವಕಾಶ ಕೊಟ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಬಟ್ ನನಗೆ ಅವಕಾಶ ಕೊಡಲೇ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ಮೊನ್ನೆ ಇಲ್ಲಿ ಬಂದಿರೋರು, ಇಲ್ಲಿ ಗಲಾಟೆ ಮಾಡಬೇಕಂತ ಬಂದಿರೋರು ನನಗೆ ಎಲೆಕ್ಷನು ಮಾಡಿಲ್ಲ, ನನಗೆ ಓಟು ಹಾಕಿಲ್ಲ, ನಮ್ಮ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಅಂತವರು ಬಂದು ಇಲ್ಲಿ ನನಗೆ ಕ್ವಶನ್ ಕೇಳಿದ್ದಾರೆ. ಯಾರಿಗಾದ್ರೂ ಈ ದೊಡ್ಡ ಪಕ್ಷದಲ್ಲಿ MLA ಆಗಕ್ಕೆ ಬರ್ತಾ ಇದ್ದಾರೆ, ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ್ರ. ನನಗೆ ನಮ್ಮ ಕೊತ್ತೂರು ಮಂಜಣ್ಣ, ನಮ್ಮ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಮುಂದುವರಿಸಿಕೊಂಡು ನಾನು ಹೋಗ್ತಾ ಇದ್ದೀನಿ. ಅಂತವರು ಯಾರಾದರೂ ಬೇರೆಯವರು ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನಾಳೆದ್ದು ಅಲ್ಲ, ಈ ಕ್ಷಣದಿಂದಲೇ ಮುಂದುವರಿಸಿಕೊಂಡು ಹೋದ್ರೂ ನಮಗೇನ ಅಭ್ಯಂತರ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಬ್ಬರಲ್ಲ 10 ಜನ ಕ್ಯಾಂಡಿಡೇಟ್ಗಳು ಬಂದು ಅವ್ರು ಮಾಡ್ಕೊಳ್ಳಿ. ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಾವು ಮುಂದುವರಿಸಿಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಆ ಪಕ್ಷವನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ಮೊನ್ನೆ ಬಂದಿದ್ರು. ನಾನು ಆಕ್ಚುಲಿ ಮೊನ್ನೆ ಇಲ್ಲಿ ಬಂದಿದ್ದು, ನಾನು ನಮ್ಮ 4 ಎಲೆಕ್ಷನ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ರು. ಅದರಲ್ಲಿ ನಮಗೆ ಹೆಚ್ಚಿಗೆ ನೋವಾಗಿದ್ದು ನಮ್ಮ ರಾಜೇಂದ್ರನ್ನ ಸೋತಿದ್ದಕ್ಕೆ ನನಗೆ ಹೆಚ್ಚಿಗೆ ನೋವಾಯಿತು. ಯಾಕಂದ್ರೆ ನಾನು ಪಕ್ಷ ಕಟ್ಟಬೇಕಾದ್ರೆ ಎಲ್ಲರೂ ಸೋತಿದ್ದಕ್ಕೂ ನೋವಾಗಿದೆ. ಅದರಲ್ಲಿ ಹೆಚ್ಚಿಗೆ ನಮ್ಮ ರಾಜೇಂದ್ರನಿಂದ ನನಗೆ ನೋವಾಗಿದೆ. ಯಾಕಂತಂದ್ರೆ ನನಗೆ ಪಕ್ಷ ಕಟ್ಟಬೇಕಾದ್ರೆ ಹೆಜ್ಜೆಗೂ ನನ್ನ ಹೆಜ್ಜೆ ಇಲ್ಲ, ಅವರು ಹೆಜ್ಜೆ ಹಾಕಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಮಗೆಲ್ಲ ಒಂದು ಕಡೆ ನೋವಾಯಿತು. ಅದರ ಬಗ್ಗೆ ನಾನು ಇಲ್ಲಿ ಚಿಂತನ ಮಂಥನ ಸಭೆ ಮಾಡಲು ನಾನು ಇಲ್ಲಿ ನಾವು ಸುಮ್ಮನೆ ಒಂದು 50 ಜನ ಸೇರಿ ಇಂಪಾರ್ಟೆಂಟ್ ಲೀಡರ್ಗಳು ಈ ತರ ಆಯ್ತಲ್ಲ, 4 ಜನ ಕ್ಯಾಂಡಿಡೇಟ್ಗಳು ನಾವು ಸೋತವು. DCC ಬ್ಯಾಂಕ್ ನಾವು ಸೋತಿದ್ದೀವಿ. 3 ಕ್ಯಾಂಡಿಡೇಟ್ಗಳು ರಿಪೀಟ್ ಆದ್ರು, ನಮ್ಮ ಸರ್ವಜ್ಞನ, ಆಮೇಲೆ ನಮ್ಮ ರೇಣುಕಮ್ಮಕ್ಕ ಮತ್ತು ನಮ್ಮ ರಾಜೇಂದ್ರಣ್ಣ. 4 ಕ್ಯಾಂಡಿಡೇಟ್ಗಳು ಸೋತಿದ್ದೀವಿ. ಎಲ್ಲ ನಾವು ಒಗ್ಗಟ್ಟಿನ ಕೊರತೆನ, ನಾವು ಎಲೆಕ್ಷನ್ ಮಾಡ್ತಾ ಇರೋ ವಿಧಿವಿಧಾನಗಳು ಸರಿ ಇಲ್ವಾ ಏನು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಸಭೆ ಸೇರಿ ನಾವು ಇಲ್ಲಿ ಮಾತುಕತೆ ಮಾಡೋಣ ಅಂತ ನಾನು ಆಕ್ಚುಲಿ ಬಂದಿದ್ದು. ಆ ಮಾತುಕತೆ ಆದಮೇಲೆ ಈ ಉದ್ಯೋಗದ ಮೇಳದ ಬಗ್ಗೆ ಕೂಡ ನಾನು ಪ್ರಸ್ತಾಪ ಮಾಡಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ. ಅದೇ ಟೈಮಲ್ಲಿ ಕೆಲವರು ನನಗೆ ಅವರು ಓಟು ಹಾಕಿಲ್ಲ, ನನ್ನ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ, ನೀವೆಲ್ಲ ನೋಡಿದ್ರೆ ಎಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ. ನನ್ನ ಕಾರ್ಯಕ್ರಮದಲ್ಲಿ ಅವ್ರ ಮುಖ ಇದೆಯೇನೋ ಯಾರಾದ್ರೂ ನೀವೇ ತೋರಿಸ್ಬಿಡಿ. ನೀವೇ ಫೋಟೋಗಳೆಲ್ಲ ಅದನ್ನ ನನ್ನ ಕಾರ್ಯಕ್ರಮದಲ್ಲಿ ಯಾರಾದರೂ ಅವರು ಇದ್ದಿದ್ರೆ ನಮ್ಗೆ ತೋರಿಸ್ಬಿಡಿ. ನೀವೇ ಸಾಕ್ಷಿ, ಬೇರೆ ಯಾರು ಅಲ್ಲ, ನೀವೇ ಸಾಕ್ಷಿ. ಕಾರ್ಯಕ್ರಮದಲ್ಲೇ ಪಾಲ್ಗೊಂಡಿದ್ರೆ ಕಾಂಗ್ರೆಸ್, ನಾನಿಲ್ಲ ಅಂತಲ್ಲ. ನನಗೆ ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ವ್ಯಕ್ತಿಗತವಾಗಿ ನನಗೇನೋ ನನ್ನ ಮೇಲೆ ಅಸಮಾಧಾನ ಇದ್ರೆ ಪರವಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾರಾ ಕಾಂಗ್ರೆಸ್ ಆಗಕ್ಕೆ? ಇಲ್ಲ, ನೀವು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಫೋಟೋಗಳು ತಗೊಂಡಿದ್ದೀರಾ, ವಿಡಿಯೋಗಳು ತಗೊಂಡಿದ್ದೀರಾ, ನಂಗೆ ತೋರಿಸ್ಬಿಡಿ. ನಾನು ಕರೆದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲೇ ಕೂತಿದ್ದಾರೆ ನಮ್ಮ ಉಮಾಶಂಕರ್. ಅವ್ರನ್ನ ಕೇಳಿ, ಅವ್ರ ಮನೆಗಳಿಗೆ ಹೋಗಿ ನಾನು ಬೇಡ್ಕೊಂಡಿದ್ದೀನಿ. ಹೆಸರು ಬೇಡ,
ಇಲ್ಲೇ ಉಮಾಶಂಕರ್ ಅಂತ ಇದ್ದಾರೆ, ಅದೇ ರೀತಿ ಬಂದು ಕರೆದಿದ್ದಾರಂತೆ. ಇಲ್ಲೂ ಇವ್ರಿಗೂ ಮೆಸೇಜ್ ಕೊಟ್ಟಿದೆ, ಇಲ್ಲೇ ನಮ್ಮ ಪಕ್ಕದಲ್ಲಿ ಇದ್ದಾರೆ, ಕೇಳಿ. ಅರ್ಥ ಆಯ್ತಾ? ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇಲ್ಲಿ ಬಂದು ಈಗ ಯಾವುದೋ ಒಂದು ಗೊಂದಲ ಸೃಷ್ಟಿಸಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು, ನಿಮಗೆ ಗೊತ್ತಿದೆ, ನೀವೇ ನೋಡಿದ್ದೀರಾ ಎಲ್ಲ ವಿಷಯಗಳು. ಅವ್ರ ಹೆಸರು ಹೇಳೋದು ಬೇಡ, ನಮಗೆ ಬೇಕಾಗೂ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನಮ್ಮ ಪಕ್ಷಕ್ಕೆ ಬಂದು, ನಮ್ಮ ಕಾರ್ಯಕ್ರಮಗಳಿಗೆ ಬಂದು, ನಮ್ಮನ್ನ ಏನೇ ವಿಷಯ ಇದ್ರು ನಮ್ಮನ್ನು ಕೇಳಿ, ನಾವು ತಲೆ ಬಾಗಿಸ್ತೀವಿ. ನಾವೇನೋ ತಪ್ಪು ಮಾಡಿದ್ರೆ ನಾವು ತಲೆ ಬಾಗಿಸ್ತೀವಿ. ಅದು ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡಕ್ಕೆ ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ಮಂಜಣ್ಣ ಬಂದು ನಂತರ ಏನ್ ಹೇಳಿದಾರೆ ಅಂತ ನೀವೇ ಕೇಳಿದ್ರ, ನಿಮ್ಮ ವಿಡಿಯೋಗಳಲ್ಲಿದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟು ಜನ ಇದೀವೋ ಅಷ್ಟು ನಾವು ಒಗ್ಗಟ್ಟದಿಂದ ಇದೀವಿ. ನಮ್ದಲ್ಲಿ ಏನು ಯಾವುದು ತಾಪತ್ರ ಇಲ್ಲ. ಸಣ್ಣ ಪುಟ್ಟ ಇರುತ್ತೆ, ಪಕ್ಷ ಅಂದ್ಮೇಲೆ ಸಣ್ಣ ಪುಟ್ಟ ಇರುತ್ತೆ. ಅದನ್ನ ಏನಾದ್ರು ಇದ್ರೆ ನಿಮ್ಮ ಸಹಕಾರದೊಂದಿಗೆ, ನಾವು ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಅದನ್ನು ಸರಿ ಮಾಡ್ಕೊಂತೀವಿ. ನೀವು ಎಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀರಾ. ಈ ರಾಜ್ಯಕ್ಕೆ ನಾನು ಇಲ್ಲಿ 70,000 ಸುಮಾರು 70,000 ಓಟ್ಗಳನ್ನು ಹಾಕಿದ್ದಾರೆ ನನಗೆ ಈ ಮುಳಬಾಗಿಲು ಜನ. ಅವರು ಋಣವನ್ನು ತೀರಿಸಬೇಕು. ರಾಜಕೀಯ ಹುದ್ದೆ ಬಂದು ಪವಿತ್ರವಾದ ಒಂದು ಹುದ್ದೆ. ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ. ನನಗೆ MLA ಆದರೂ ಪರವಾಗಿಲ್ಲ, MLA ಆಗಲಿಲ್ಲ ಅನ್ನೂ ಪರವಾಗಿಲ್ಲ. ನಾವು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಾನು MLA ಮಾಡಬೇಕಂತ ನೀವು ನನಗೆ ಆಶ್ವಾಸನೆಗಳು ಕೊಟ್ಟು ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ. ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗೆ ಕೆಲವರು ಬೆದರಿಸ್ತಾರೆ. ಈ ಬೆದರಿಕೆಗಳೆಲ್ಲ ನಾನು ಜಗ್ಗುವನಲ್ಲ, ಬಗ್ಗುವನೂ ಅಲ್ಲ. ನಾನು ಸಮಾಜ ಸೇವೆ ಮಾಡ್ತೀನಿ. ಈ ತಾಲೂಕದಲ್ಲಿ ನನಗೆ ಸುಮಾರು 2.5 ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ. ನನಗೆ 70,000 ಓಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅದು ಆಶ್ವಾಸನೆಗೆಲ್ಲ ಜಗ್ಗಲ್ಲ. ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸಕ್ಕೆ ಹೋಗಬೇಡಿ. ನಾನು ಈ ರಾಜಕೀಯ ಹುದ್ದೆಯನ್ನ, ನಾನು ಈ ಪವಿತ್ರವಾದ ಹುದ್ದೆಯನ್ನ ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡಲ್ಲ. ನಿಮಗೆ ನಾನು ಎಲ್ಲೇ ಹೋಗ್ತೀನಿ ಅಂತಂದ್ರಿಂದ ನೀವು ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ. ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನ ಬೆರೆಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.